hello, good morning. Welcome back to our YouTube channel ಶ್ರೀ ವಿತ್ ಪಾವನಿ. ಸೊ ಇವತ್ತು ತಮ್ನೇಲಲ್ಲಿ ನೀವೆಲ್ಲರೂ ನೋಡಿರ್ತೀರಾ. ಇವತ್ತು ನಮ್ಮೂರಲ್ಲಿ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳಿಂದ 5ನೇ ವರ್ಷದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇದೆ. ಅದರ ಮೆರವಣಿಗೆಯನ್ನು ಈಗ ನೀವು ನೋಡ್ತಿದ್ದೀರಿ. ಸೊ ಈ ರೀತಿಯಾಗಿ ಮೆರವಣಿಗೆ ಮೂಲಕ ಹೆಣ್ಮಕ್ಳೆಲ್ಲರೂ ತಲೆ ಮೇಲೆ ಕಳಶ ಹೊತ್ಕೊಂಡು ಚಂದನ್ ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆ ಹೊರಟಿದ್ದಾರೆ. ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳೋದಕ್ಕೆ ಜಿ ಕನ್ನಡ ಚಾನಲ್ನಲ್ಲಿ ಟೆಲಿಕಾಸ್ಟ್ ಆಗುವಂತಹ ಶ್ರೀ ಮಹರ್ಷಿ ವಾಣಿ ಪ್ರೋಗ್ರಾಮ್ನ ಶ್ರೀ ಆನಂದ್ ಗುರೂಜಿಯವರು ಬರ್ತಿದ್ದಾರೆ. ಇದಕ್ಕೆ ಹಿಂದೆ ಅವರು ಮೆರವಣಿಗೆ ಮೂಲಕ ಬರ್ತಿದ್ದಾರೆ. ಸೊ ನೀವು ನೋಡ್ಬೋದು, ಇಲ್ಲಿ ನಮ್ಮ ಮನೆಯವರು ವಿಭೂತಿ ತಂದು ಕೊಡ್ತಿದ್ದಾರೆ. ರೋಡ್ ಕ್ರಾಸ್ ಮಾಡಿ ನಾವು ಹೋಗಲಿಲ್ಲ ಅಂತಂದು ಎಲ್ರಿಗೂ ಅಲ್ಲಿಗೆ ಹೋಗಿ ವಿಭೂತಿ ತೊಗೊಂಬಂದು ಕೊಡ್ತಿದ್ದಾರೆ. ಸೊ ಎಲ್ಲರೂ ಈಸ್ಕೊಂಡು ಇಟ್ಕೊಳ್ತಿದ್ದಾರೆ. ಥ್ಯಾಂಕ್ ಯು. ಸೊ ಈಗ ನೀವು ನೋಡ್ಬೋದು, ಶ್ರೀ ಆನಂದ್ ಗುರೂಜಿಯವರು ಮೆರವಣಿಗೆಯ ಮೂಲಕ ದೇವಸ್ಥಾನಕ್ಕೆ ಹೊರಟಿದ್ದಾರೆ. ನೋಡಿ, ಯಾರೆಲ್ಲರೂ ಇವ್ರು ಗೊತ್ತಿದ್ದಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಮನೆಯವರು ಫುಲ್ ಖುಷಿಯಾಗ್ಬಿಟ್ರು ಅವ್ರನ್ನ ನೋಡಿ. ಸೊ ಮಧ್ಯಾಹ್ನ ನಾವು ಹೋಗ್ತಿದ್ದೀವಿ ದೇವಸ್ಥಾನಕ್ಕೆ. ಸೊ ಈಗ ನಾವು ಹೊಂಟಿದ್ದೀವಿ ದೇವಸ್ಥಾನಕ್ಕೆ. ಸೊ ಹೋಗೋಕ್ಕೂ ಮೊದಲು ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ದೇವಸ್ಥಾನಕ್ಕೆ ಹೋಗ್ತಿದ್ದಂಗೆ ಲಕ್ಷ ದೀಪೋತ್ಸವಕ್ಕೆ ಸ್ವಾಗತ ಅಂತ ಬೋರ್ಡ್ ಹಾಕಿದ್ರು. ಸೊ ಹಾಗೆ ಹೋಗ್ತಿದ್ದಂಗೆ ದೇವಸ್ಥಾನಕ್ಕೆ ಹೋಗಿ ಬರೋರೆಲ್ಲರೂ ಕಾಣ್ತಿದ್ರು ರೋಡಲ್ಲಿ. ಹಳ್ಳಿ ಜಾತ್ರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನಾನು ಫಸ್ಟ್ ಟೈಮು ಈ ದೇವಸ್ಥಾನಕ್ಕೆ ಬರ್ತಿರೋದು. ಸೊ ನೀವು ನೋಡ್ಬೋದು, ಎಲ್ಲೆಲ್ಲೂ ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಸೊ ದೇವಸ್ಥಾನ ಎಂಟ್ರೆನ್ಸಿಗೆ ಬರ್ತಿದ್ದಂಗೆ ನಮ್ಮ ಮನೆಯವರು ಬೈಕ್ ಪಾರ್ಕ್ ಮಾಡಿ ಬರ್ತೀನಿ ಅಂತ ಹೋದರು. ಸೊ ಇಲ್ಲಿ ಬೋರ್ಡ್ ನೋಡ್ಬೋದು ನೀವು. ಸೊ ಬೈಕ್ ಪಾರ್ಕ್ ಮಾಡಿ ಬರೋದ್ರಲ್ಲಿ 5ನೇ ವಾರ್ಷಿಕೋತ್ಸವ ಲಕ್ಷ ದೀಪೋತ್ಸವಕ್ಕೆ ಸ್ವಾಗತ ಅಂತ ನೋಡಿ. ನಾವು ಎಂಟ್ರೆನ್ಸಲ್ಲಿನೇ ಸೆಲ್ಫಿ ತೊಗೊಳ್ತಿದ್ದೀವಿ. ಸೊ ಸೆಲ್ಫಿ ತಗೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಒಳಗಡೆಗೆ. ಹೀಗೆ ಹೋಗ್ತಿದ್ದಂಗೆ ಎಂಟ್ರೆನ್ಸಲ್ಲಿ ಈ ರೀತಿ ಫುಲ್ ಕಲರ್ಫುಲ್ಲಾಗಿ ಡೆಕೋರೇಷನ್ ಮಾಡಿದರು. ಆ್ಯಕ್ಚುಲಿ ಹೋದ ವರ್ಷ ಇದೇ ಟೈಮ್ಗೆ ನಾನು ಇಲ್ಲೇ ಇದ್ದೆ, ಬಟ್ ಬರೋದಾಗಲಿಲ್ಲ. ನಮ್ಮ ಮನೆಯವರು ಫಸ್ಟ್ ಬಂದಿರೋದ್ರಿಂದ ಮೇಲೆ ಹೋಗೋದಕ್ಕೆ ಗೊತ್ತಾಗ್ತಿರ್ಲಿಲ್ಲ ಹೆಂಗೆ ಹೋಗಬೇಕು ಅಂತ. ಸೊ ಫೈನಲಿ ನಾವು ಮೇಲೆ ಬಂದ್ವಿ. ಮೇಲೆ ಬರ್ತಿದ್ದಂಗೆ ದೇವಸ್ಥಾನದ ಎಂಟ್ರೆನ್ಸಲ್ಲಿ ಈ ರೀತಿ ಇದೆ. ಸೇಮ್ ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನ ಹೆಂಗಿದೆಯೋ ಅದೇ ಮಾದರಿಯಲ್ಲಿ ಕಟ್ಟಿಸಿರುವಂತಹ ದೇವಸ್ಥಾನ ಇದು. ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ದೇವಸ್ಥಾನ ಒಳಗಡೆ ನೋಡಿರಿ ಹೆಂಗಿದೆ ಅಂತ, ತುಂಬ ಚೆನ್ನಾಗಿದೆ ನೋಡಿ. ದೇವಸ್ಥಾನ ಮುಂದೆ ಹೋಗ್ತಿದ್ದಂಗೆ ಆರತಿ ಇತ್ತು. ಆರತಿ ತಗೊಂಡು ವಿಭೂತಿ ಹಚ್ಕೊಂಡ್ವಿ. ಸೊ ದೇವಸ್ಥಾನ ಇದು ನೋಡಿ. ಕ್ಲೈಮೇಟ್ ಸರಿ ಇಲ್ದಿರೋ ಕಾರಣದಿಂದ ದೇವ್ರು ಸರಿಯಾಗಿ ಕಾಣ್ತಾ ಇರಲಿಲ್ಲ. ಒಳಗಡೆ ಯಾವುದೇ ಲೈಟು ಇರಲಿಲ್ಲ. ಸೊ ನಮ್ಮ ಮನೆಯವರು ಕಾಣಿಕೆ ಹಾಕ್ತಿದ್ದಾರೆ. ಕಾಣಿಕೆ ಹಾಕಿ ನಾನು ದೇವ್ರನ್ನ ನೋಡಿಸೋ ಪ್ರಯತ್ನ ಮಾಡ್ತಿದ್ದೆ, ಬಟ್ ಕಾಣ್ತಾ ಇರಲಿಲ್ಲ. ಸೊ ಫೈನಲಿ ನಾವು ಒಂದು ಸೆಲ್ಫಿ ತಗೊಂಡು ನೆಕ್ಸ್ಟ್ ಮುಂದೆ ಹೋದ್ವಿ. ಪಕ್ಕದಲ್ಲಿನೇ ಇನ್ನೊಂದು ದೇವಸ್ಥಾನ ಸೇಮ್ ಅದೇ ಥರ ಇದೆ. ಸೊ ಇಲ್ಲಿ ಕಾಣಿಸ್ತಾರೆ ನೋಡಿ ದೇವರು. ನೋಡಿ, ನೀವು ಅಲ್ಲಿಂದನೇ ಕೈ ಮುಗಿದು ದೇವರ ಆಶೀರ್ವಾದವನ್ನು ಪಡ್ಕೊಳ್ರಿ. ಸೊ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದಂಗೆ ಇನ್ನೊಂದು ದೇವಸ್ಥಾನ ನೋಡಿ. ಇದು ಸೇಮು ಮೂರೂ ಒಂದೇ ಥರ ಇದೆ ದೇವಸ್ಥಾನ. ಸೆಂಟ್ರಲ್ಲಿ ಮೇನ್ ದೇವರಿದ್ದಾರೆ, ಆ ಕಡೆ ಈ ಕಡೆಗೆ 2 ದೇವಸ್ಥಾನ ಇದ್ದು ನೋಡಿ ಇಲ್ಲಿ ಕಾಣಿಸ್ತಾರೆ ನೋಡಿ ದೇವರು. ಸೊ ನಾನು ನನ್ನ ಮಗಳು ನಂದನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮನೆಯವ್ರು ಶೂಟ್ ಮಾಡ್ತೀನಿ ಅಂತ ಮೊಬೈಲ್ ತಗೊಂಡ್ರು. ನೋಡಿ ಹೋಗ್ತಿದ್ದೀವಿ. ಹಿಂಗೆ ಹೋಗ್ತಿದ್ದಂಗೆ ನಮ್ಮ ಪಾಪುಗೆ ನಾನು ಹೇಳ್ತಿದ್ದೆ ಹಾಯ್ ಮಾಡು ಅಂತ. ಸಣ್ಣ ಪಾಪು ಅಲ್ವಾ ಗೊತ್ತಾಗಲ್ಲ. ಸೊ ಹಾಗೆ ಹೋಗ್ತಿದ್ದಂಗೆ ನೆಕ್ಸ್ಟು ಪ್ರಸಾದಕ್ಕೆ ಹೋದ್ವಿ. ಪ್ರಸಾದ ತೊಗೊಂಡ್ವಿ. ಪ್ರಸಾದ ಏನಿರುತ್ತಪ್ಪ ಅಂದರೆ ಇಲ್ಲಿ ಗೋಧಿ ಹುಗ್ಗಿ ಮತ್ತು ಬದನೇಕಾಯಿ ಪಲ್ಯ ಇತ್ತು. ಸೊ ಪ್ರಸಾದ ತಗೊಂಡು ನಂದುದು ಫುಲ್ಲು ಸೆಲ್ಫಿ ತಗೊಳ್ಳೋ ಮೂಡು. ಸೆಲ್ಫಿ ತಗೊಳ್ಳೋದ್ರಲ್ಲಿ ಖುಷಿಯಾಗಿದ್ವಿ. ನಮ್ಮ ಮನೆಯವರು ಪ್ರಸಾದ ಅಲ್ಲಿಟ್ಟು ಚಪ್ಪಲ್ ಯಾರಾದರೂ ಹಾಕ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೋಗಿ ಚಪ್ಪಲ್ ಹಾಕ್ಕೊಂಡು ಬಂದರು. ಸೊ ಚಪ್ಪಲ್ ಹಾಕ್ಕೊಂಡು ಬಂದು ಪ್ರಸಾದ ತಿಂದ್ವಿ. ಹನಿ ಜೋರಿತ್ತು ಅಂತಂದು ಮನೆಗೆ ಹೊರಟ್ವಿ. ಮತ್ತು ರಾತ್ರಿಗೆ ಬರಬೇಕಲ್ವ.
ಸೊ ರಾತ್ರಿಗೆ ಲಕ್ಷ ದೀಪೋತ್ಸವ ಇರುತ್ತೆ, ಅದಕ್ಕೆ ಬರೋಣ ಅಂತಂದು ಮನೆಗೆ ಹೊಂಟಿದ್ವಿ. ನಂದು ಏನೋ ಬೇಕು ಅಂತ ಕೇಳಿದ್ದಕ್ಕೆ ಜಾತ್ರೆಯಲ್ಲಿ ನಮ್ಮ ಮನೆಯವರು ಕೊಡ್ಸೋದಕ್ಕೆ ಅಂತ ಹೋದರು. ಬಟ್ ಅವರು ಏನೋ ರೇಟ್ ಜಾಸ್ತಿ ಹೇಳ್ತಿದ್ರು ಅಂತ ಬಾರ್ಗಿನ್ ಮಾಡ್ಕೊತ ನಿಂತ್ಕೊಂಡ್ರು, ಕೊಡ್ತಾರೋ ಇಲ್ವೋ ಅಂತ. ಸೊ ಫೈನಲಿ ನಮ್ಮ ಮನೆಯವರು ಬಾರ್ಗಿನ್ಗೆ ಅವರು ಒಪ್ಕೊಂಡ್ರು. ಸೊ ತಗೊಂಡು ಮನೆಗೆ ಹೊರಟಿದ್ದೀವಿ. ಮತ್ತು ರಾತ್ರಿ ಲಕ್ಷ ದೀಪೋತ್ಸವಕ್ಕೆ ಬರೋಕ್ಕೆ ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ, ನಮ್ಮ ಚಾನಲ್ನ ನೋಡ್ತೀರಿ, ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡ್ತೀರಿ. ಸೊ ರಾತ್ರಿ ಸಿಗೋಣ, ಬಾಯ್. ಇದು ರಾತ್ರಿ ವ್ಯೂ ನೋಡಿ, ತುಂಬ ಚೆನ್ನಾಗಿತ್ತು. ಫುಲ್ಲು ಎಂಟ್ರೆನ್ಸಿಂದನೇ ಸ್ಟಾರ್ಟ್ ಮಾಡಿದ್ರು ದೀಪ ಹಚ್ಚೋದು. ನೋಡಿ ಹೆಂಗೆ ಹಚ್ಚಿದ್ದಾರೆ ಅಂತ, ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ದೇವಸ್ಥಾನ ಅಂತೂ ದೀಪಗಳ ಹಬ್ಬ ಅಂತಲೇ ಹೇಳ್ಬೋದು. ಸೊ ಎಂಟ್ರೆನ್ಸಲ್ಲಿ ಹೋಗ್ತಿದ್ದಂಗೆ ತುಂಬ ಚೆನ್ನಾಗಿ ಹೆಣ್ಮಕ್ಳೆಲ್ಲರೂ ಸೇರಿ ದೀಪಕ್ಕೆ ಎಣ್ಣೆ ಹಾಕಿ ಬತ್ತಿ ಹಚ್ಚಿ ತಮ್ಮ ತಮ್ಮ ಹರಕೆಗಳನ್ನು ತೀರಿಸ್ಕೊಳ್ತಾಯಿದ್ರು. ಸೊ ನಾವು ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದಂಗೆ ದೇವಸ್ಥಾನದ ಎಂಟ್ರೆನ್ಸಲ್ಲಿನೇ ತುಂಬ ಜನ ಕುಂತಿದ್ರು. ಇದು ಮೇನ್ ಮೆಟ್ಟಿಲು, ಅಯ್ಯಪ್ಪ ಸ್ವಾಮಿಯ 18 ಮೆಟ್ಟಿಲು. ಇದನ್ನು ಹತ್ತಕ್ಕೆ ಯಾರೂ ಬಿಡ್ತಾ ಇರಲಿಲ್ಲ. ಸೊ ಹಾಗೆ ಈ ಕಡೆ ಬಂದರೆ ನೋಡಿ ತುಂಬ ಜನ ಇದ್ದರು. ಬಟ್ ಪಾಪುನ ಕರ್ಕೊಂಡು ಇಂಥ ರಶಲ್ಲಿ ಹೆಂಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ವಿ. ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗ್ತಿದ್ದಂಗೆ ಇಲ್ಲಿ ಟೆಲಿಕಾಸ್ಟ್ ಆಗ್ತಿತ್ತು. ಶ್ರೀ ಆನಂದ್ ಗುರೂಜಿಯವರು ವೇದಿಕೆ ಮೇಲೆ ಕುಂತಿದ್ದಾರೆ ನೋಡಿ. ಯಾರೆಲ್ಲ ನೋಡಿಲ್ಲ ಅವ್ರನ್ನ, ನಾವಂತೂ ಫಸ್ಟ್ ಟೈಮ್ ನೋಡ್ತಿರೋದು. ಹಾಗೆ ಮುಂಡರಗಿಯ ಮಠದ ಅಜ್ಜ ಅವರು ಏನೋ ಸ್ಪೀಚ್ ಮಾಡ್ತಿದ್ರು, ಅದನ್ನು ನೋಡಿದ್ವಿ. ನೋಡಿ ಆನಂದ್ ಗುರೂಜಿಯವರು ಕೂತ್ಕೊಂಡಿದ್ದಾರೆ. ಜನ ಅಂತೂ ಸಿಕ್ಕಾಪಟ್ಟೆ ಜನ ಬಂದಿದ್ದರು ನೋಡಿ. ಇಂಥ ರಶಲ್ಲಿ, ಇಂಥ ಕ್ರೌಡಲ್ಲಿ ನಾವು ಪಾಪುನ ಕರ್ಕೊಂಡು ಬಂದಿದ್ವಿ. ಸೊ ವಿಡಿಯೋ ಮಾಡಬೇಕು ಅಂತ, ನಿಮ್ಮೆಲ್ರಿಗೂ ತೋರಿಸ್ಬೇಕು ಅಂತ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಸೊ ತುಂಬ ಲೇಟ್ ಆಗಿರೋದ್ರಿಂದ ಪಾಪುನ ಭಾಳ ಹೊತ್ತು ಹೊರಗಡೆ ಇಡಬಾರ್ದು ಅಂತ ಹೇಳಿ ನಾವು ಸೆಲ್ಫಿ ತಗೊಂಡು ದೀಪ ಹಚ್ಚಿ ಮನೆಗೆ ಹೊರಟ್ವಿ. ಬಾಯ್.